ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಸಾಧಾರಣವಾಗಿ ನಾವೆಲ್ಲರೂ ಕೂಡ ಇಂತಹ ಕೋಳಿಗಳನ್ನು ನೋಡಿರ್ತೇವೆ. ಆದರೆ ಈ ಪ್ರಪಂಚದಲ್ಲಿ ನೀವೆಂದೂ ನೋಡಿರದಂತಹ ಅತ್ಯಂತ ವಿಚಿತ್ರವಾದ ಸುಂದರವಾದ ಕೋಳಿಗಳು ಕೂಡ ಇವೆ. ಅಂತಹ ವಿಚಿತ್ರವಾದ ಸುಂದರವಾದ ಕೋಳಿಗಳನ್ನು ಈಗ ನೋಡೋಣ ಬನ್ನಿ. ಸಿಲ್ಕಿ ಚಿಕನ್. ಈ ಕೋಳಿಗಳನ್ನ ನೋಡ್ತಾ ಇದ್ರೆ ಇವು ಯಾವುದೋ ಗೊಂಬೆಗಳು ಇರಬಹುದು ಅಂತ ಅನ್ಸುತ್ತೆ, ಆದ್ರೆ ಇವು ನಿಜವಾದ ಕೋಳಿಗಳಾಗಿವೆ. ಈ ಕೋಳಿಗಳು ಹೆಚ್ಚಾಗಿ ಚೀನಾದಲ್ಲಿ ಕಾಣಿಸ್ತವೆ. ಇಷ್ಟು ಸುಂದರವಾದ ಕೋಳಿಗಳನ್ನ ಕೋಳಿ ಫಾರ್ಮ್ ನಲ್ಲಿನ ವ್ಯಾಪಾರಿಗಳೊಂದೇ ಅಲ್ಲದೆ ಅನೇಕ ಜನರು ಮನೆಗಳಲ್ಲಿ ಕೂಡ ಬೆಳೆಸಿಕೊಳ್ತಾರೆ. ಈ ಕೋಳಿಗಳನ್ನ ಹಿಡಿದುಕೊಂಡಾಗ ಇವುಗಳ ದೇಹ ತುಂಬಾ ಸಾಫ್ಟ್ ಆಗಿ ಮೃದುವಾಗಿರುತ್ತೆ. ಈ ಕೋಳಿಗಳು ಯಜಮಾನರ ಜೊತೆ ತುಂಬಾ ಫ್ರೆಂಡ್ಲಿಯಾಗಿ ಪ್ರೀತಿಯಿಂದ ಬೆರೆತು ಬಿಡ್ತವೆ. ಕೆಲವರು ಈ ಕೋಳಿಗಳನ್ನ ಮನೆಯಲ್ಲಿ ಸಾಕಿದ್ರೆ ಅದೃಷ್ಟ ಅಂತಾನು ಭಾವಿಸ್ತಾರೆ. ಈ ಕೋಳಿಗಳು ಹುಟ್ಟಿದಾಗ ನಾರ್ಮಲ್ ಆಗಿ ಕಾಣಿಸ್ತವೆ, ಆದ್ರೆ ಅವು ಬೆಳೀತಾ ಇದ್ದಂತೆ ಅವುಗಳ ಪುಕ್ಕೆಗಳು ಬೆಳೆದು ಇಷ್ಟು ಸುಂದರವಾಗಿ ಕಾಣಿಸ್ತವೆ. ಫ್ರೀಜಲ್ ಚಿಕನ್. ಫ್ರೆಂಡ್ಸ್, ಒಂದ್ಸಲ ಈ ಕೋಳಿ ನೋಡಿ, ಇದು ಎಷ್ಟು ವಿಚಿತ್ರವಾಗಿ ಎಷ್ಟು ಸುಂದರವಾಗಿದೆ. ಈ ಕೋಳಿಗಳ ಸೌಂದರ್ಯದಿಂದ ವಿಶ್ವದ ಅನೇಕ ದೇಶಗಳಲ್ಲಿ ಇವುಗಳನ್ನ ಬೆಳೆಸಿಕೊಳ್ತಿದ್ದಾರೆ. ಆದ್ರೆ ಈ ಕೋಳಿಗಳು ಇಷ್ಟೊಂದು ವಿಚಿತ್ರವಾಗಿ ಬೆಳೆಯಲು ಕಾರಣ ಏನೆಂದ್ರೆ ಇವು ಇನ್ಕಂಪ್ಲೀಟ್ ಡೊಮಿನೆಂಟ್ ಜೀನ್ ನ ಹೊಂದಿರ್ತವೆ. ಇದರಿಂದ ಇವುಗಳ ಪುಕ್ಕೆಗಳು ಮೇಲಕ್ಕೆದ್ದು ಈ ರೀತಿಯಾಗಿ ಬೆಳೀತವೆ. ಈ ಕೋಳಿಗಳು ವಾರ್ಷಿಕವಾಗಿ ಸರಿಸುಮಾರು 160 ಮೊಟ್ಟೆಗಳನ್ನ ಇಡಬಲ್ಲವು. ಪಾಲಿಶ್ ಚಿಕನ್. ಈ ಕೋಳಿಗಳನ್ನ ರಾಕ್ ಸ್ಟಾರ್ ಕೋಳಿಗಳು ಅಂತಾನು ಹೇಳಬಹುದು. ಯಾಕಂದ್ರೆ ಇವುಗಳ ತಲೆ ಮೇಲಿನ ಪುಕ್ಕೆಗಳು ಒಂದು ಕಿರೀಟ ಇದ್ದಂತೆ ಕಾಣಿಸುತ್ತೆ. ಈ ವಿಚಿತ್ರವಾದ ಕೋಳಿಗಳು ಯುರೋಪ್ ನಲ್ಲಿ ಕಾಣಿಸ್ತವೆ. ಆದ್ರೆ ಈ ಕೋಳಿಗಳಿಗೆ ಪಾಲಿಶ್ ಚಿಕನ್ ಎಂಬ ಹೆಸರು ಯಾಕೆ ಬರುತ್ತೆ ಅಂದ್ರೆ ಪಾಲಿಶ್ ಮಿಲಿಟರಿ ಅವರ ಟೋಪಿಗಳು ಕೂಡ ಸೇಮ್ ಇದೇ ರೀತಿ ಇರ್ತವೆ. ಇದಕ್ಕಾಗಿ ಇವುಗಳಿಗೆ ಈ ಹೆಸರನ್ನ ಇಟ್ಟಿದ್ದಾರೆ. ಆದ್ರೆ ಇವುಗಳ ಯಜಮಾನರು ಈ ಕೋಳಿಗಳನ್ನ ಸರಿಯಾಗಿ ಮೇಂಟೈನ್ ಮಾಡದೇ ಇದ್ರೆ ಅವುಗಳ ತಲೆ ಮೇಲಿನ ಪುಕ್ಕೆಗಳು ತುಂಬಾ ಹೆಚ್ಚಾಗಿ ಬೆಳೆದು ಅವು ನೋಡೋದಕ್ಕೂ ಕಷ್ಟ ಪಡುವಂತಾಗುತ್ತೆ. ಇದಕ್ಕಾಗಿ ಟೈಮ್ ಟು ಟೈಮ್ ಇವುಗಳ ತಲೆ ಮೇಲಿರುವ ಪುಕ್ಕೆಗಳನ್ನ ಕಟ್ ಮಾಡ್ತಾ ಇರಬೇಕಾಗುತ್ತೆ. ಬ್ರಾಹ್ಮ ಚಿಕನ್. ಈ ಕೋಳಿ ನೋಡೋದಕ್ಕೆ ನಮ್ಮ ಭಾರತೀಯ ಕೋಳಿ ಅಂತೇನೆ ಕಾಣಿಸುತ್ತೆ, ಆದ್ರೆ ವ್ಯತ್ಯಾಸ ಏನೆಂದ್ರೆ ಇವುಗಳಿಗೆ ದೇಹ ಪೂರ್ತಿ ಪುಕ್ಕೆಗಳು ಬೆಳೀತವೆ. ಇಷ್ಟೇ ಅಲ್ಲದೆ ಇವು ಪ್ರಪಂಚದಲ್ಲೇ ಅತಿ ದೊಡ್ಡ ಗಾತ್ರವುಳ್ಳ ಕೋಳಿಗಳಾಗಿವೆ. ಒಂದ್ಸಲ ಈ ವಿಡಿಯೋ ನೋಡಿ, ನಾರ್ಮಲ್ ಕೋಳಿಯೊಂದಿಗೆ ಹೋಲಿಸಿದ್ರೆ ಇದು ಎಷ್ಟು ದೊಡ್ಡದಾಗಿದೆ. ಈ ಕೋಳಿ ಸರಿಸುಮಾರು 6 kgಯಷ್ಟು ತೂಕ ಇರುತ್ತೆ. ಇಷ್ಟೇ ಅಲ್ಲದೆ ಇದು ಇಡೋ ಮೊಟ್ಟೆ ಕೂಡ ಸಾಮಾನ್ಯ ಮೊಟ್ಟೆಗಿಂತ ತುಂಬಾ ದೊಡ್ಡದಾಗಿರುತ್ತೆ. ಕೆಲವರು ಈ ಕೋಳಿಗಳನ್ನ ಮೊಟ್ಟೆಗಳಿಗಾಗಿ ಸಾಕಿಕೊಂಡ್ರೆ ಇನ್ನು ಕೆಲವರು ಇದರ ಮಾಂಸಕ್ಕಾಗಿ ಸಾಕಿಕೊಳ್ತಾರೆ. ಈ ಕೋಳಿಗಳು ಹೆಚ್ಚಾಗಿ ಯುರೋಪ್, USA ನಂತಹ ದೇಶಗಳಲ್ಲಿ ಕಾಣಿಸಿಕೊಳ್ತವೆ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ 8888 ಗೆಲ್ಲುವ ಚಾನ್ಸ್ ನ ಕೊಡುವ ಆಪ್ ನ ತಂದಿದ್ದೇನೆ. ಆಪ್ ನ ಹೆಸರು ಬೆಟ್ ವೀಸಾ. ಬೆಟ್ ವೀಸಾ 500 ರೂಪಾಯಿ ಸೈನ್ ಅಪ್ ಬೋನಸ್ ಕೊಡುತ್ತೆ. ಬೆಸ್ಟ್ ಪಾರ್ಟ್ ಏನಂದ್ರೆ ನನ್ನ ಪ್ರೋಮೋ ಕೋಡ್ FACTS24 ನ ಬಳಸಿದ್ರೆ 5 ಫ್ರೀ ಸ್ಪಿನ್ ಸಿಗ್ತವೆ. ಅಂದ್ರೆ ಡೆಪಾಸಿಟ್ ಮಾಡದೇನೆ ಚಾನ್ಸ್ ನ ಡಬಲ್ ಮಾಡ್ಕೋಬಹುದು. ಇದರಿಂದ ಸೈನ್ ಅಪ್ ಆಗಿ ಬೆಟ್ ವೀಸಾದಲ್ಲಿ ಸ್ಪೋರ್ಟ್ಸ್ ಟ್ರೇಡಿಂಗ್ ಮಾಡಬಹುದು, ಫ್ರೀ ಲೈವ್ ಮ್ಯಾಚಸ್ ನೋಡಬಹುದು, ಕ್ಯಾಸಿನೋ ಗೇಮ್ಸ್ ಆಡಿ ಹಣ ಗೆಲ್ಲಬಹುದು. ಯಾರಿಗಾದ್ರೂ ಬೆಟ್ ವೀಸಾ ರೆಫರ್ ಮಾಡಿದ್ರೆ ಇಬ್ರು ಕೂಡ 300 ರೂಪಾಯಿ ಗೆಲ್ಲಬಹುದು. ಅದನ್ನು ಅನ್ಲಿಮಿಟೆಡ್ ಆಗಿ 24 ಗಂಟೆ ವಿತ್ಡ್ರಾ ಹಾಗೂ ಡೆಪಾಸಿಟ್ ಮಾಡಬಹುದು. ಮಿನಿಮಮ್ ಡೆಪಾಸಿಟ್ 100 ರೂಪಾಯಿ, ಮಿನಿಮಮ್ ವಿತ್ಡ್ರಾ 1000 ರೂಪಾಯಿ. ಆವಿಯೇಟರ್ ಗೇಮ್ ಕಾಂಟೆಸ್ಟ್ ಜಾಯಿನ್ ಆಗಿ 1 ಕೋಟಿ ಗೆಲ್ಲಬಹುದು. IPL 2024 ನಲ್ಲಿ ಡೆಪಾಸಿಟ್ ಮಾಡಿ ಮಾಲ್ಟಾಗೆ ಟ್ರಿಪ್ ನ ಗೆಲ್ಲುವ ಸಾಧ್ಯತೆ ಇದೆ. IPL ಮೆಗಾ ಕ್ರಿಕೆಟ್ ಕಾರ್ನಿವಲ್ ಜಾಯಿನ್ ಆಗಿ 1,50,00,000 ಗೆಲ್ಲಬಹುದು. ಮತ್ತು IPL ಸೋಷಿಯಲ್ ಮೀಡಿಯಾ ಕಾಂಟೆಸ್ಟ್ ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿ ಜಾಯಿನ್ ಆಗಿ 500 ಬೋನಸ್, 10 ಫ್ರೀ ಸ್ಪಿನ್ಸ್ ಹಾಗೂ 8,888 ಗೆಲ್ಲಬಹುದು. IPL ಟರ್ನ್ ಓವರ್ ಬೋನನ್ಸಾ ಜಾಯಿನ್ ಆಗಿ ಟರ್ನ್ ಓವರ್ ಕಂಪ್ಲೀಟ್ ಮಾಡಿ ಫ್ರೀ ಬೋನಸ್ ಗೆಲ್ಲಿ. ಡೈಲಿ ರಿಬೇಟ್ ಹಾಗೂ ಕ್ಯಾಶ್ ಬ್ಯಾಕ್ ಇರುತ್ತೆ. 24/7 ಕಸ್ಟಮರ್ ಸಪೋರ್ಟ್ ಇರುತ್ತೆ. ಇದು 100% ಸೇಫ್ ಅಂಡ್ ಟ್ರಸ್ಟೆಡ್ ಆಗಿದೆ. ಸೊ ಸೈನ್ ಅಪ್ ಆಗಿ 500 ಸೈನ್ ಅಪ್ ಬೋನಸ್ ಪಡೆಯಿರಿ. ನನ್ನ ಪ್ರೋಮೋ ಕೋಡ್ FACTS24 ಬಳಸಿ 8,888 ಗೆಲ್ಲಿ ಹಾಗೂ IPL ಮೆಗಾ ಕ್ರಿಕೆಟ್ ಕಾರ್ನಿವಲ್ ನಲ್ಲಿ ಭಾಗವಹಿಸಿ 1,50,00,000 ಗೆಲ್ಲಿ. ಇದನ್ನ ಡ್ರ್ಯಾಗನ್ ಚಿಕನ್ ಅಂತಾನು ಕರೀತಾರೆ. ಈ ಕೋಳಿಗಳು ಹೆಚ್ಚಾಗಿ ವಿಯೆಟ್ನಾಂನಲ್ಲಿ ಕಾಣಿಸ್ತವೆ. ಇವು ತುಂಬಾ ರೇರ್ ಬ್ರೀಡ್ಸ್ ಆಗಿದ್ದು ಇವುಗಳ ಬೆಲೆನೂ ತುಂಬಾ ದುಬಾರಿ ಇರುತ್ತೆ. ಒಂದು ಡೋಂಗ್ ಟಾವ್ ಕೋಳಿ ಸರಿಸುಮಾರು 20 ರಿಂದ 50 ಸಾವಿರ ರೂಪಾಯಿ ಇರುತ್ತೆ. ಆದ್ರೆ ಈ ಕೋಳಿಗಳು ಇಷ್ಟೊಂದು ದುಬಾರಿಯಾಗಿರಲು ಕಾರಣ ಏನೆಂದ್ರೆ ಇವುಗಳ ಬೆಳವಣಿಗೆ ತುಂಬಾ ನಿಧಾನವಾಗಿರುತ್ತೆ
ಹಾಗೇನೆ ಇವುಗಳ ಮಾಂಸನು ತುಂಬಾ ಟೇಸ್ಟಿಯಾಗಿರುತ್ತೆ. ಇದಕ್ಕಾಗಿ ಈ ಕೋಳಿಗಳಿಗೆ ತುಂಬಾ ಡಿಮ್ಯಾಂಡ್ ಬಂದಿದೆ. ಹಾಗೂ ಈ ಕೋಳಿಗಳು ಸರಿಸುಮಾರು 5 kgಯಷ್ಟು ತೂಕದವರೆಗೂ ಬೆಳೀತವೆ. ಈ ಕೋಳಿಗಳ ವಿಶೇಷತೆ ಏನಂದ್ರೆ ಇವುಗಳ ದಪ್ಪವಾದ ಕಾಲುಗಳು ಅಂತ ಹೇಳಬಹುದು. ಸೆರಾಮಾ ಚಿಕನ್, ಇವುಗಳನ್ನ ಮಲೇಷಿಯಾ ಸೆರಾಮಾ ಅಂತಾನೂ ಕರೀತಾರೆ. ಯಾಕಂದ್ರೆ ಇವು ಹೆಚ್ಚಾಗಿ ಮಲೇಷಿಯಾದಲ್ಲೇ ಕಾಣಿಸ್ತವೆ. ಈ ಕೋಳಿಗಳಲ್ಲಿ ವಿಚಿತ್ರ ಏನಂದ್ರೆ ಈ ಪ್ರಪಂಚದಲ್ಲಿನ ಎಲ್ಲಾ ಕೋಳಿಗಳಲ್ಲಿ ಈ ಕೋಳಿಗಳೇ ಅತ್ಯಂತ ಚಿಕ್ಕ ಗಾತ್ರದ ಕೋಳಿಗಳಾಗಿವೆ. ಇವುಗಳ ಮರಿಗಳು ಪ್ರಾರಂಭದಲ್ಲಿ ನಾರ್ಮಲ್ ಕೋಳಿ ಮರಿಗಳಂತೆ ಕಾಣಿಸ್ತವೆ. ಆದ್ರೆ ಅವು ಬೆಳೀತಾ ಇದ್ದಂತೆ ಅದರ ರೂಪ ಈ ರೀತಿಯಾಗಿ ಬದಲಾಗುತ್ತೆ. ಇಲ್ಲಿ ಮತ್ತೊಂದು ವಿಚಿತ್ರ ಏನಂದ್ರೆ ಈ ಕೋಳಿಗಳು ಕೂಗೋ ಶಬ್ದ ಕೂಡ ತುಂಬಾ ವಿಚಿತ್ರವಾಗಿರುತ್ತೆ. ಇಷ್ಟೇ ಅಲ್ಲದೆ ಪ್ರತಿ ವರ್ಷ ಈ ಕೋಳಿಗಳಿಗೆ ಸೌಂದರ್ಯ ಸ್ಪರ್ಧೆಯನ್ನು ಇಡಲಾಗುತ್ತೆ. ಓಂಗಾಡೋರಿ ಚಿಕನ್, ಈ ಕೋಳಿಯ ಅಂದವೆಲ್ಲ ಇದರ ಬಾಲದಲ್ಲೇ ಇರುತ್ತೆ. ಯಾಕಂದ್ರೆ ಯಾವ ಕೋಳಿಗಳಿಗೂ ಇಲ್ಲದಂತಹ ಬಾಲ ಈ ಕೋಳಿಗಳಿಗಿರುತ್ತೆ. ಇಲ್ಲಿ ವಿಚಿತ್ರ ಏನಂದ್ರೆ ಈ ಕೋಳಿಗಳಲ್ಲಿ ಹೆಣ್ಣು ಕೋಳಿಗಳು ಸಾಮಾನ್ಯ ಕೋಳಿಗಳಂತೇನೆ ಬೆಳೀತವೆ. ಆದ್ರೆ ಗಂಡು ಕೋಳಿಗಳು ಮಾತ್ರ ಇಷ್ಟು ವಿಚಿತ್ರವಾಗಿ ಇಷ್ಟು ದೊಡ್ಡ ಬಾಲದಿಂದ ಬೆಳೀತವೆ. ಈ ವಿಚಿತ್ರವಾದ ಹುಂಜಗಳು ಜಪಾನ್ನಲ್ಲಿ ಹೆಚ್ಚಾಗಿ ಕಾಣಿಸ್ತವೆ. ಇದರ ಬಾಲ ಸರಿ ಸುಮಾರು 20 ಅಡಿಗಳಷ್ಟು ಉದ್ದದವರೆಗೂ ಬೆಳೆಯುತ್ತೆ. ಸೆಬ್ರೈಟ್ ಚಿಕನ್, ಈ ಫೋಟೋನ ನೋಡ್ತಾ ಇದ್ರೆ ಇದು ಯಾವುದೋ ಕೋಳಿಯ ಚಿತ್ರ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಇದು ನಿಜವಾದ ಕೋಳಿಯಾಗಿದೆ. ಇದನ್ನ ಸೆಬ್ರೇಟ್ ಎಂಬ ವ್ಯಕ್ತಿ 19ನೇ ಶತಮಾನದಲ್ಲಿ ಬ್ರೀಡ್ ಮಾಡ್ತಾನೆ. ಆಗಿಂದ ಈಗಿನವರೆಗೂ ಈ ಕೋಳಿಗಳು ತುಂಬಾ ಆಕ್ಟಿವ್ ಆಗಿ ಹೆಲ್ದಿಯಾಗಿ ಜೀವಿಸ್ತಿವೆ. ಈ ಕೋಳಿಗಳು ಗೋಲ್ಡ್ ಅಂಡ್ ಬ್ಲಾಕ್ ಕಲರ್ ಅಲ್ಲಿ ಅಥವಾ ವೈಟ್ ಅಂಡ್ ಬ್ಲಾಕ್ ಕಲರ್ ಅಲ್ಲಿ ಮಾತ್ರ ಕಾಣಿಸ್ತವೆ. ಇಷ್ಟು ವಿಚಿತ್ರವಾದ ಸುಂದರವಾದ ಈ ಕೋಳಿಗಳನ್ನ ನೋಡಿ ಅನೇಕ ಜನರು ಇವುಗಳನ್ನ ಪೆಟ್ ಬರ್ಡ್ಸ್ ಆಗಿ ಸಾಕಿಕೊಳ್ತಿದ್ದಾರೆ. ಈ ಕೋಳಿಗಳು ಹೆಚ್ಚಾಗಿ ಅಮೆರಿಕದಲ್ಲಿ ಕಾಣಿಸ್ತವೆ. ಪ್ಲೇಮೌತ್ ರಾಕ್ ಚಿಕನ್, ಇವುಗಳನ್ನ ಬ್ಯಾರೆಟ್ ರಾಕ್ಸ್ ಅಥವಾ ಸಿಂಪ್ಲಿ ರಾಕ್ಸ್ ಅಂತಾನು ಕರೀತಾರೆ. ಮೊಟ್ಟ ಮೊದಲನೇ ಬಾರಿಗೆ 19ನೇ ಶತಮಾನದಲ್ಲಿ ನ್ಯೂ ಇಂಗ್ಲೆಂಡ್ ನಲ್ಲಿ ಇವುಗಳನ್ನ ಹುಟ್ಟಿಸ್ತಾರೆ. ನಂತರ 20ನೇ ಶತಮಾನ ಬರೋದ್ರೊಳಗಡೆ ಈ ಕೋಳಿಗಳು ಅಮೆರಿಕದಲ್ಲಿ ತುಂಬಾ ಫೇಮಸ್ ಆಗ್ತವೆ. ಆಗಿಂದ ಇವುಗಳ ಸಂಖ್ಯೆ ಇಂಗ್ಲೆಂಡ್ಗಿಂತ ಅಮೆರಿಕದಲ್ಲೇ ಹೆಚ್ಚಾಗುತ್ತೆ. ಯಾಕಂದ್ರೆ ಈ ಕೋಳಿಗಳು ವಾರ್ಷಿಕವಾಗಿ 16ರಿಂದ 20 ಮೊಟ್ಟೆಗಳನ್ನ ಇಡ್ತವೆ. ಇನ್ನು ಎಷ್ಟೇ ಬಿಸಿಯನ್ನಾದ್ರೂ ತಡೆದುಕೊಳ್ಳುವ ಶಕ್ತಿ ಈ ಕೋಳಿಗಳಿಗಿರೋದ್ರಿಂದ ಹಾಗೇನೆ ಇವುಗಳ ಸಾವಿನ ಸಂಖ್ಯೆಯನ್ನು ಕಡಿಮೆ ಇರೋದ್ರಿಂದ ಈ ಕೋಳಿಗಳನ್ನ ಬೆಳೆಸಿಕೊಳ್ಳಲು ತುಂಬಾ ಜನರು ಬಯಸ್ತಾರೆ. ಈ ಕೋಳಿಗಳಲ್ಲಿ ಹಲವಾರು ಬಣ್ಣದ ಕೋಳಿಗಳು ಇದ್ರೂ ಕೂಡ ಈ ಕಪ್ಪು ಬಣ್ಣದ ಕೋಳಿಗಳಿಗೆ ಮಾತ್ರ ಹೆಚ್ಚು ಡಿಮ್ಯಾಂಡ್ ಇದೆ. ದ ಪಿಕಾಕ್ ಚಿಕನ್ ಹೈಬ್ರಿಡ್, ಈ ಕೋಳಿಯನ್ನ ನೋಡಿ, ಇದು ನೋಡೋದಕ್ಕೆ ನವಿಲಂತೆ ಕಾಣಿಸ್ತಿದೆ ಅಲ್ವಾ? ಆದ್ರೆ ಇದು ನವಿಲಲ್ಲ, ಇದೊಂದು ಕೋಳಿಯಾಗಿದೆ. ಇನ್ನು ಇದರ ಬಾಲನು ನವಿಲಿಗಿದ್ದಂತೆ ಸ್ವಲ್ಪ ಉದ್ದವಾಗಿರೋದ್ರಿಂದ ಇದರ ರೂಪ ಕೋಳಿಗಿಂತ ಭಿನ್ನವಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನ ತಪ್ಪದೆ ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.